ಸರಿ ಹೋಲುವಂತಿರೇ ಮಾವ ಗುರುಗಳಾಂಚನ ಮೆರುಗು ಸ್ವರ್ಗ ಜನಗೆ ಸರಿ ಹೋಲುವಂತಿರೇ ಸಾರ್ಥ ಸ್ವರ ಸಂಪನ್ನ ದೀಪ್ತಿ ಮಣಿ ಮುಕುಟ ವರ್ಧನಗೆ ದುರೋಧಳ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದಕ್ಕೆಲ್ಲ ಸಹೋದರ ದುಶ್ಯಾಸನಾದಿಗಳು ಎಣಯ್ಯರೆಯನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ ಮಾವ ಸಾಟಿ ಇರುವರೆಗೆ ಜನಗೆ ಸರಿ ಸಾಟಿ ಇರುವರತೆ ಸಾಟಿ ಇರುವರೆಗೆ ಜನಗೆ ಸರಿ ಸಾಟಿ ಇರುವರತೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯಲಿಕ್ಕೆ ಬಾಳುತ್ತಿದೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯಲಿಕ್ಕೆ ಬಾಳುತ್ತಿದೆ ಸಾಟಿ ಇರುವರೆಗೆ ಜನಗೆ ಸರಿ ಸಾಟಿ ಇರುವರತೆ ಭೀಷ್ಮ ದುರ್ಗೋಣಾದಿಗಳಿರಲು ಶೌರ್ಯ ರಣದಲ್ಲಿ ಹೇಗುಗಳ ಹೊರಿಸದೆ ಬಿಡುವೆ ಭೀಷ್ಮ ಗುರುದ್ರೋಣಾದಿಗಳಿರಲು ರಣದಲ್ಲಿ ಹೇಗುಗಳ ಹೊರಿಸದೆ ಬಿಡುವೆ ಮಾವಶ ಕುನಿ ಸಲಹೆ ನೀಡುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವಶ ಕುನಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಅನುಜರು ಶಾಸನ ಅವರನ್ನು ಒದಿಸದಿರುವನೇ ಅನುಜರು ಶಾಸನ ಅವರನ್ನು ಒದಿಸದಿರುವನೇ ಹೀಗಿರುವಲ್ಲಿ ಮಾವ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕದೊರೆಯಂತೆ ಬಾಳುತ್ತಿದೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕದೊರೆಯಂತೆ ಬಾಳುತ್ತಿದೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ ಪಿತಾಮಹ ಗುರುಗಳೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ಆ ಪಾಂಡವರು ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದರೂ ಸಹ ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳುಹಿಸಿದರು ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದು ದುರ್ಯೋಧನ ಆಜ ಗುಣವಿದ್ದರೆ ಯುದ್ಧವು ಸಿದ್ಧವಲ್ಲವೇ ಯುದ್ಧ ನಾನದಕ್ಕೆ ಬದ್ಧ ಸಹಸ್ರಾರು ಯುದ್ಧದ ಕೋವಿನ ಬಲವಿರುವ ನನಗೆ ಆ ಯುದ್ಧದ ಭಯವನ್ನು ತೋರಿಸುತ್ತಿರಿಯ ತಾತ ನನ್ನ ಬಳಿ ಅಕ್ಷೋಹಿಣಿ ಸೈನ್ಯದಲ್ಲಿರುವುದು ಆದರೆ ಹಿಡಿತಕ್ಕೆ ಸಿಕ್ಕವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಯಂತೆ ಹೋಗುವರು ಸಹೋದರ ದುಶ್ಯಾಸನ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧಪಡಿಸಿ ಎಂದು ಹೇಳಿದ್ದನಲ್ಲ ನಮ್ಮ ಕರ್ಮೋದೇಶಕರಾರು ನಾನು ಮತ್ತು ನನ್ನ ಅಂಗಕಾರ ಕರ್ಣವಿಲ್ವಾ ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ ಏನು ಪುರುಷೋತ್ತಮರು ಬರ್ತಾರೆ ಬರಲಿ ಬಹಳ ಸಂತೋಷ ಪುರುಷೋತ್ತಮ ಯಾರು ಪುರುಷೋತ್ತಮ ಅವನವರಿಗೆ ಪುರುಷೋತ್ತಮ ನೇರವಾಗಿ ನನ್ನ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಆ ದರಿದ್ರ ಬಿದುರ ಮನೆಗೆ ಹೋಗಿದ್ದನಂತೆ ಎಲ್ಲಿ ತಾನೇ ಓದಿತು ಅವನ ನಿರುಪೇ ಬುದ್ಧಿ ದುರ್ಯೋಧನ
ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಜನವಾಗಿ ಬರುತ್ತಿಲ್ಲ. ಹೇ ವಿದುರ, ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ವಿಚಾರವನ್ನು ಓರ್ವ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಫಲವಂತಾದ ನನಗೆ ನ್ಯಾಯವು ಅಧೀನವು, ನ್ಯಾಯಕ್ಕೆ ನೀನೇ ಅಧೀನವು. ರೋಗಿಗೆ ಅಪತ್ಯವು ವೃತ್ತಿಸದೆ ಪಥ್ಯವು ಎಂದೂ ವೃತ್ತಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪ ಆಗಿರುವುದರಿಂದ ಈ ರೀತಿ ಮಾತನಾಡುತ್ತಿರುವೆ. ಹೇ ವಿದುರ, ವದರದಿರಲೋ ವಿದುರ ಸದರದಿ, ಸುರುತಿ ವದರದಿರಲೋ ವಿದುರ ಸದರದಿ. ವದರದಿರಲೋ ವಿದುರ ಸದರದಿ, ಸುರುತಿ ವದರದಿರಲೋ ವಿದುರ ಸದರದಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ವಿದುರ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿವೆಯಾದೊಡಗಿರಿದು ಕಲ್ಲಲ್ಲಿ ಕಗ್ಗದೊಳು, ನುಡಿವೆಯಾದೊಡಗಿರಿದು ಕಲ್ಲಲ್ಲಿ ಕಗ್ಗದೊಳು. ಬದರದಿರಲೋ ವಿದುರ ಸದರದಿ, ಸುರುತಿ ಬದರದಿರಲೋ ವಿದುರ ಸದರದಿ. ವಿದುರ, ಅಬ್ಬಲಿಯ ಮಗನೇನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರದಿ. ವಿದುರ, ಹೆಬ್ಬುಲಿಯ ಮಗನೇನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರದಿ. ಕೊಡುವೈರಿ ಪಾಂಡವರ ಪರವಹಿಸಿ, ಕಲಗಂಕ ಮಲ್ಲ ತುರು ದೊರೆಯ ಧಿಕ್ಕರಿಸಿ. ಕೊಡುವೈರಿ ಪಾಂಡವರ ಪರವಹಿಸಿ, ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ವದರದಿರಲೋ ವಿದುರ ಸದರದಿ, ದುಡುಕಿ ವದರದಿರಲೋ ವಿದುರ ಸದರದಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ವಿದುರ, ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿವೆಯಾದೊಡ ಹಿಡಿದು ಕಲ್ವೆಲೆ ಕಗ್ಗದೊಳು, ನುಡಿವೆಯಾದೊಡ ಹಿಡಿದು ಕಲ್ವೆಲೆ ಕಗ್ಗದೊಳು. ವದರದಿರಲೋ ವಿದುರ ಸದರದಿ, ದುಡುಕಿ ವದರದಿರಲೋ ವಿದುರ ಸದರದಿ. ವದರದಿರಲೋ ವಿದುರ ಸದರದಿ, ದುಡುಕಿ ವದರದಿರಲೋ ವಿದುರ ಸದರದಿ. ಸಹೋದರ ದುಶ್ಯಾಸನ, ಪೂಜ್ಯನು ಹಿರಿಯನು ಎಂದು ಗೌರವಿಸಿದ ಮಾತ್ರಕ್ಕೆ ಹದ್ದು ಮೀರಿ ಮಾತನಾಡುತ್ತಿರುವನು. ಇವನನ್ನು ಈಗಲೇ ಸಭೆಯಿಂದ ಹೊರಗಟ್ಟು. ಅಗ್ರಜ, ಅಣ್ಣನ ಮಾತುಗಳನ್ನು ನೀನು ಕೇಳಿಸಿಲ್ಲವೇ? ಹೊರಡು ಸಭೆಯಿಂದ. ದುರ್ಯೋಧನ, ನನ್ನೊಂದು ಸಭೆಯಿಂದ ಆಚೆಗೆ ಕಳಿಸುವಷ್ಟು ಸಾಮರ್ಥ್ಯ ಉಂಟೆ ಐತಿ ಅವಿವೇಕಿ. ನೀನು ಅಯೋಗ್ಯನಾಗಿದ್ದರೂ ನನಗೆ ತಿಳಿದಿರುವ ಕೆಲವಾರು ವಿಚಾರಗಳನ್ನು ಹೇಳುತ್ತೇನೆ ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿಸುವ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರದರ್ಶಿಸಿಕೊಳ್ಳುವಾಗ ತಡೆಯಬೇಕೆಂದ ಬಿಲ್ಲನ್ನು ನೋಡು. ನಿನ್ನ ಹೆದರಲ್ಲ ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆ ಅಲ್ಲ. ಅವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಧೈರ್ಯಶಾಲಿಯಾದ ನೀನು ಈ ವಿದುರನ ಗುಡ್ಡು ಬೆದರಿಕೆಗೆ ಎದರುವುದೇ? ಕುಳಿತುಕೋ ಕರ್ಣ. ಈ ವಿದುರನು ಎಂದು ತಾನೇ ಬಿಲ್ಲು ಹಿಡಿದು ಯುದ್ಧ ಮಾಡಿರುವನು. ಅದರಲ್ಲಿಯೂ ಇವನ ಒಂದಲ್ಪ ಬಿಲ್ಲಿನಿಂದಾಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿ. ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅವರು ಕೂಡ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದ್ದೇನಲ್ಲ, ಅದನ್ನು ಕೊಡು. ಆ ದಿನ ನಾನು ದ್ವಾರಕೆಗೆ ಹೋದಾಗ ಆಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನಮ್ಮನ್ನು ಬಹುವಾಗಿ ಕಾಯಿಸಿದನು. ಎಲ್ಲಿ? ಅದನ್ನು ಕೊಡು. ಸಿದ್ಧವಾಗಿರು, ತಗೋಣ್ಣ. ಧರ್ಮ ಕಾಂಡವ ಕರ್ಮ ಪಾಹಿಮ ಧರ್ಮ
ವಿಜಯವೋ ಕರ್ಮವೇ ಲಯವೋ ಮರ್ಮವನರಿತು ನಿನ್ನೆಲೆ ಕಂಡ್ಯ ಮನುಜ ಮರ್ಮವನರಿತು ನಿನ್ನೆಲೆ ಕಂಡ್ಯ ಮನುಜ ಧರ್ಮ ಕಾಂಡವ ಧರ್ಮ ಪಾಹಿಮ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಧರ್ಮ ಪಾಹಿಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಆಹಾ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರು ಭೀಷ್ಮ ದ್ರೋಣಾದಿಗಳು ನನ್ನನ್ನು ನೋಡಿ ನಮಸ್ಕರಿಸಿದರು ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಹಾಗೆ ಕುಳಿತಿರನಲ್ಲ ಇರಲಿ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು ಜಾಗೃತವಾಗು ನನ್ನ ಯೋಗ ಮಾಯೆ ಸುಯೋಧನ ಸುಯೋಧನ ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಬಾವ ಚಚ ಕೃಷ್ಣ ಬಾವ ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸೆಂದು ತಿಳಿಯಬೇಡ ಕೃಷ್ಣ ನೀನು ಬಂದಿರುವುದು ದೂತನಾಗಿ ದೂತನಾಗಿ ದೂತರನ್ನು ಸತ್ಕರಿಸುವುದು ರಾಜಧರ್ಮ ಕುಳಿತುಕೋ ಪಾಂಡವರಾಯಭಾರಿ ಕುಳಿತುಕೋ ಕೃಷ್ಣ ಬಾವ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಇಂದು ನಮ್ಮ ರಾಜನರ್ತಕಿಯರನ್ನು ನೋಡಿ ಖುಷಿ ಪಡು ನರ್ತನವೆಂದರೆ ನಿನಗೆ ಬಲು ಪ್ರಿಯವಲ್ಲವೇ ಇರಬಹುದು ಬಾವ ಇರಬಹುದು ಅಲ್ಲ ಇದ್ದೇ ಇದೆ ಸಹೋದರ ದುಶಾಸನ ನರ್ತಕಿಯರನ್ನು ಬರಮಾಡು ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ ಬರುತ್ತಿದ್ದಾರೆ ಮಹಾಪ್ರಭು ಬಂದ್ರು ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ रिपु भयंकर
ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ನನ್ನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ನನ್ನ ಪರಮಾತ್ಮ ಸೋದರ ಮಾವನ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಂಬರ ಗಾಂಧಾರಿ ದೇವಿಯ ಪ್ರೀತಿಯ ಕುಂಬರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದೆ ಜಗದ ಜನರ ಮರುಳುಗುಳಿಪ ನಮ್ಮ ಶ್ರೀಹರಿ ಮುರಾರಿ ನಾರ್ತಕಿಯರೇ ಸದ್ದು ಹೀಗೆ ಬನ್ನಿ ಏನು ಹೇಳಿದಿರಿ ಕ್ಷಮಿಸಿ ಮಹಾಪ್ರಭು, ಮತ್ತೊಮ್ಮೆ ಹೇಳಿ. ಕ್ಷಮಿಸಿ. ಭೀಮನಿಗಿವನು ಬೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಸರಿ
ಸಾಟಿಗೆ ಬನಿಗೆ ಯಾರಿಲ್ಲ ಈ ಜಗ ಛಲದಲ್ಲಿ ಬಲದಲ್ಲಿ ಬಲದಲ್ಲಿ ಛಲದಲ್ಲಿ ಕೊಲು ಸಾರ್ವಭೌಮ ಕರುಣಾಳು ಗುರುಭೂಪರಾಜೇಶ್ವರ ತಕದಿಮಿ ತಕ ಜನ ತಕದಿಮಿ ತಕ ಜನ ತಕದಿಮಿ ತಕ ಜನ ದತ್ತ ದಿಮಿ ತಾಕೆ ಜನ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಮ್ 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 ತಾಕೆ ದಿಮಿ ತಾಕೆ ಜನ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತೈ 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 ತಾಕೆ ದಿಮಿ ತಾಕೆ ಜನ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಮ್ 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 ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತೈ 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 ದಿಮಿ ತಾಕೆ ಜನ ತಾಮ್ 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 ತಾಕೆ ದಿಮಿ ತಾಕೆ ಜನ ತೈ 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 ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತೈಡ್ದ ಅಂದೇಡ್ದ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತರಗಿಡ್ದ ಅಂದರ್ಗಿಡ್ದ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತರಗಿಡ್ದ ಅಂದರ್ಗಿಡ್ದ ತಾಕೆ ದಿಮಿ ತಾಕೆ ಜನ ತರಗಿಡ್ದ ಅಂತ ಹಿಡ್ದ ತಾಕೆ ದಿಮಿ ತಾಕೆ ಜನ ತರಗಿಡ್ದ ಅಂತ ಹಿಡ್ದ 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 ತರಗಿಡ್ದ 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 ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ತಾಕೆ ದಿನದ ತಾಕೆ ದಿನದ ತಾಕೆ ದಿನ ತಾಕೆ ದಿನದ ತಾಕೆ ದಿನದ ತಾಕೆ ದಿನ ತಾಕೆ ದಿನದ ತಾಕೆ ದಿನದ ತಾಕೆ ದಿನದ ಭಲೆ ಭಲೆ ತಾಕೆ ದಿಮಿ ತಾಕೆ ದಿಮಿ ತಾಕೆ ಜನ ತಾಕೆ ದಿಮಿ ತಾಕೆ ಜನ ತಾಕೆ ದಿನದ ತಾಕೆ ದಿನದ ತಾಕೆ ದಿನ ತಾಕೆ ದಿನದ ತಾಕೆ ದಿನದ ತಾಕೆ ದಿನ ತಾಕೆ ದಿನದ ತಾಕೆ ದಿನದ ತಾಕೆ ದಿನದ ಭಲೆ ಭಲೆ ತಜ್ಜಂ ತಗಜಂ ತಗಿಡಜಂ ತದಿಗಿನಕ 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 ತಜ್ಜಂ ತಗಜಂ ತಗಿಡಜಂ ತದಿಗಿನಕ 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 ತಜ್ಜಂ ತಗಜಂ ತಗಿಡಜಂ ತದಿಗಿನಕ 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 ತದ್ದುತ್ತಗ ಜಡದ ದುತ್ತಗ ಜಡದ ತಗ ಜಡದ ಜಡದ ತಾಂ ತದಿಗಿನಕ ತಗದ ತಗದಿಗು ತದಿಗಿನಕ ತದ್ದುತ್ತಗ ಜಡದ ದುತ್ತಗ ಜಡದ ತಗ ಜಡದ ಜಡದ ತಾಂ ತದಿಗಿನಕ ತಗದ ತಗದಿಗು ತದಿಗಿನಕ ತದ್ದುತ್ತಗ ಜಡದ ದುತ್ತಗ ಜಡದ ತಗ ಜಡದ ಜಡದ ತಾಂ ತದಿಗಿನಕ ತಗದ ತಗದಿಗು ತದಿಗಿನಕ ತಗದಿಗು ತದಿಗಿನಕ ತಗದಿಗು ತದ್ದುತ್ತಗ ಜಡದಾಂ ತದಗಿನಕ ತಗದಿತ್ತಗ ಜಡದಾಂ ತದಗಿನಕ ತಗಿಟ ತಜಣ ತಗಿಟ ತದಿಮಿ ತಗ ಜಣ ತಗಿಟ ತಜಣ ತಗಿಟ ತದಿಮಿ ತಗ ಜಡ ತದ್ದುತ್ತಗ ಜಣದಾಂ ತದಗಿನಕ ತಗದಿತ್ತಗ ಜಣದಾಂ ತದಗಿನಕ ತಾಂಕಿಡದಗ ತರಿಗಿಡದಗ ತದ್ದಿ ಗಿನ್ನಕ ತಾಂಕಿಡದಗ ತರಿಗಿಡದಗ ತದ್ದಿ ಗಿನ್ನಕ ದಿಮಿತಗೆ ಜಡ ತಗೆ ದಿಮಿತಗೆ ಜಡ ದಿಮಿತಗೆ ಜಡದ ತತ್ತಕ್ಕ ದಿನ ಧೀಂ ಕೃದಕ್ಕ ದಿನ ದಿನ್ ತತಕಿಟ ತಕಿಟ ತಾಗಿಡದಗ ದೇಗಿಡದಗ ತಾಗಿಡದಗ ದೇಗಿಡದಗ ತತ್ವಂತರಿಗಿಡದಗ 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 ತ ಜಂ ತತ್ತ ಜಂ ತರಿಗಿಡದಗ ಜಂ ತ ಜಂ ತಾಗಿಡದಗ ದಿನ ತಾಗಿಡದಗ ತಕಿಟ ತಜನು ತದ ಜನು ತಕಿಟ ತಜನು ತದ ಜನು ತಕಿಟ ತಜನು ತದ ಜನು ತಕಿಟ ತಜನು ತದ ಜನು ತಾಗಿಡದಗ ದೇಗಿಡದಗ ತಾಗಿಡದಗ ದೇಗಿಡದಗ ತತ್ವಂತರಿಗಿಡದಗ 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 ತದಗ ಜನು ನಿಮಿತಗೆ ಜನು ತಗೆ ದಿಮಿತಗೆ ಜನು ನಿಮಿತಗೆ ಜನು ತಗೆ ದಿಮಿತಗೆ ಜನು ನಿಮಿತಗೆ ಜನು ತಗೆ ದಿಮಿತಗೆ ಜನು ನಿಮಿತಗೆ ಜನು ತದಿತ್ತೋ ತಗೆ ತದಿತ್ತೋ ತಗದಿಗೆ ತದಿತ್ತೋ ತದ ದಿ ಗೆ ನ ತಂ ತದ್ದಿ ಗಿ ನ ತೋ ತದಗಿನಕ 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 ತದಿತ್ತಂ ತಗದಿತ್ತಂ ತಗದಿಗೆ ತದಿತ್ತಂ ತದ ದಿ ಗೆ ನ ತಂ ತದ್ದಿ ಗಿ ನ ತೋ ತದಗಿನಕ 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 ತದಿತ್ತಂ ತಗದ
ತದಿತ್ತೋಂ ತಗದಿಗು ತದಿತ್ತೋಂ ತದಾದಿ ಗಿಣ ತೋಂ ತದ್ದಿ ಗಿಣ ತೋ ತದಗಿಣಕ 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 ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತೆಗೆದು ತಗ ತಗಿಟ ತಗ ತಗಿಟ ತಗ ತಗಿಟ ತೆಗೆದು ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತೆಗೆದು ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತಗ ತಗಿಟ ತೆಗೆದು ತಗ ತಗಿಟ ತಗ ತಗಿಟ ತಗ ತಗ ತಾಂ ದದಗ ಜನ ನಿಮಿದಗ ಜನ ದಗ ನಿಮಿದಗ ಜನ ನಿಮಿದಗ ಜನ ತದ್ದಿತ್ತಗ ಜನ ತಾ ತದ್ದಿತ್ತಗ ಜನ ತಾ ತದ್ದಿತ್ತಗ ಜನ ತಗ ದಿತ್ತಗ ಜನ ತಾ ತಗ ದಿತ್ತಗ ಜನ ತಾ ತಗ ದಿತ್ತಗ ಜನ ತಗ ದಿಗು ತಗ ಜನ ತಾ ತಗ ದಿಗು ತಗ ಜನ ತಾ ತಗ ದಿಗು ತಗ ಜನ ತಾ ಭಲೆ ಭಲೆ ನರ್ತಕಿಯರೇ ಕರುಣಾಳು ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶದಲ್ಲಿ ಕುಲ ತಿಲಕನು ಮಕುಟೇಶ್ವರಾದೀರ್ ಕುರುವಂಶ ತಿಲಕ ಮಕುಟೇಶ್ವರಾದೀರ್ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಕೌರವ ಕೃಷ್ಣ ಬಾವ ಬಹುಮಾನ ಕೊಡಬಹುದು. ನರ್ತನವನ್ನು ನೋಡಿದ್ದಾಯಿತಲ್ಲ, ಆಯ್ತು ಬಾವ. ಇನ್ನು ನೀನು ಬಂದ ವಿಚಾರವನ್ನು ತಿಳಿಸುವಂತವನಾಗು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆ. ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತಾವ ವಿಚಾರವಾದರೂ ಹೇಳು, ಸಂತೋಷದಿಂದ ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ದ್ವಾರಕೆಯಿಂದ ಇಲ್ಲಿಗೆ ಬರ್ತಿರಲೇ ಇಲ್ಲ ದುರ್ಯೋಧನ. ಪರಮಾತ್ಮ, ಸಭೆಗೆ ಬಂದ ವಿಷಯವನ್ನು ತಿಳಿಸು. ಪರಮ ಪೂಜ್ಯರಾದ ಆಚಾರ್ಯರು, ವೃದ್ಧರೇ, ಕೌರವ ಪಕ್ಷಿಯರೇ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಿಸಬೇಕಾದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಿ ಅನುಗ್ರಹಿಸಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಬಹುದೆಂಬುದು ತಿಳಿಯಿರಿ. ಈ ಪವಿತ್ರ ಭರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವರು. ಇವೆರಡರಲ್ಲಿ ಒಂದು ಈ ದಿನ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ವಾಗ್ದಾನದಂತೆ ನಾವು ನಡೆದುಕೊಂಡವು. ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ್ದೀರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವರವನ್ನು ಮರೆಯಲು ಪಾಂಡನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದವನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿ ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಬಯಸುವೆಯ ಪಾಂಡು ಸೋತಾರೋಳು ವೈರವು ಸರಿಯೇ ಸುಯೋಧನ ಪಾಂಡು ಸುತರಳು ವೈರವು ಸರಿಯೇ ಹಾಗೆಯ ಸಾಧಿಸಿ ಅಪಗಿರಿ ಪಡೆವೆ ಹಾಗೆಯ ಸಾಧಿಸಿ ಅಪಗಿರಿ ಪಡೆವೆ ಬೇಡನೆ ಬಯಸುವೆಯ ಸುಯೋಧನ ಬೇಡನೆ ಬಯಸುವೆಯ ದುರ್ಯೋಧನ ಪಾಂಡವರು ನೀವು ಅಣ್ಣ ತಮ್ಮಂದಿರಿದ್ದಾಗಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಶಾಂತಿಯಿಂದ ವರ್ತಿಸು ಆತ ಸುಯೋಧನ ಸುಯೋಧನ ಲಾಲಿಸೋ ಎನ್ನಯ ಹಿತವ. ಸುಯೋಧನ ಸುಯೋಧನ ಲಾಲಿಸೋ ಎನ್ನಯ ಹಿತವ. ಪಾಂಡು ಸುತರಳು ಛಲವಿರಬೇಡ ಪಾಂಡು ಸುತರಳು ಛಲವಿರಬೇಡ ನಿನ್ನಯ ಮನದಲ್ಲಿ ಕಳವಳಬೇಡ. ನಿನ್ನಯ ಮನದಲ್ಲಿ ಕಳವಳಬೇಡ ಸುಯೋಧನ ಲಾಲಿಸೋ ಎನ್ನಯ ಹಿತವ. ದುರುಳರ ಬೋಧೆಗೆ ಕಿವಿಗೊಡಬೇಡ ದುರುಳರ ಬೋಧೆಗೆ ಕಿವಿಗೊಡಬೇಡ ನಿನ್ನಯ ಮನದಲ್ಲಿ ಕಳವಳಬೇಡ. ನಿನ್ನಯ ಮನದಲ್ಲಿ ಕಳವಳಬೇಡ ಅನುವಿಂದ ರಾಜವ ನೀಡುವುದು ಸುಯೋಧನ ಲಾಲಿಸೋ ಎನ್ನಯ ಹಿತವ. ಸುಯೋಧನ 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 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ರೀತಿ ನೀನು ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಧರ್ಮದಿಂದ ನೀನು ಇಡೀ ಭರತ ಖಂಡವನ್ನು ಆಳ್ವಿಕೆ ಮಾಡಿ ಪ್ರಖ್ಯಾತಿಯಾಗು. ಆಚಾರ್ಯರೇ ಸುಯೋಧನ ಸುಯೋಧನ ದುರ್ಯೋಧನ ಯಾರದು? ವೇದುರ ಚಿಕ್ಕಪ್ಪ. ನೀತಿ ವಚನ ಹೇಳುವುದರಲ್ಲಿ ನೀವು ಕೂಡ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನವು. ಶ್ರೀಯೋಧನ ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಸದುಪದೇಶ ಮಾಡದಿದ್ದರೆ ನನಗೆ ದೋಷವು ಸಂಭವಿಸುವುದು. ಹೇಳುವನೆ ಕೇಳು. ಯೌವನ ಮತದಿಂದ ಗರ್ವಿತನಾಗಿರುವೆ. ರಾಜ್ಯ ಮತದಿಂದ ಕಿವಿಗಳು ಮುಚ್ಚುವಾಗಿದೆ. ರಾಜ್ಯವನ್ನು ನೀನೇ ಹಾಳು. ದುರ್ಯೋಧನಿಗೆ ಬರಬೇಕಾದ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುರಕ್ಷಿತವಾಗಿ ರಾಜ್ಯ ಆಳು. ಹೇ ವಿದುರ, ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲು ಏಕೆ? ತಾತನಿಗಾಗಲಿ, ಆಚಾರ್ಯರಿಗಾಗಲಿ, ಕೃಷ್ಣನಿಗಾಗಲಿ, ನಿನಗಾಗಲಿ ನನ್ನೊಬ್ಬನಲ್ಲಿಯೇ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ಹೇಳಿದೆ. ಸುಮ್ಮನೆ ಕುಳಿತುಕೋ. ಇನ್ನು ಕೃಷ್ಣ, ನಿನ್ನ ದೌತ್ಯ ಕಾರ್ಯವನ್ನು ನೀನು ಬಹಳ ಶ್ಲಾಘನೀಯವಾಗಿ ಮಾಡಿ ಮುಗಿಸಿದೆ. ಆದರೆ
ಈ ನಿಮ್ಮ ಒಡಂಬಡುವ ಮಾತುಗಳನ್ನು ಕೇಳುವ ದರಿದ್ರಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಆ ಪಾಂಡವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ಅವರು ನನ್ನೊಡನೆ ರಣಾಂಗಣದಲ್ಲಿ ಸೆಳೆದಾಡಿ ಪಡೆದುಕೊಳ್ಳಲಿ. ಯುದ್ಧ ಮಾಡಲು ಆಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ, ಹಾಗಲ್ಲ. ಈ ಕೌರವೇಶ್ವರನನ್ನು ಸದೆ ಪಡೆಯಲೇಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅವನದು ದುರಾಶಯ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ಓದಿಸಲೇಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅವನದು ದುರಹಂಕಾರ. ಇನ್ನು ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಅಭಿಮಾನ ಶೂನ್ಯನಾದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರುವರಲ್ಲ ಆ ಹೇಡಿ ಪಾಂಡವರು, ಅವರದು ದುಸ್ಸಹವಾಸ. ಇನ್ನು ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ತಮ್ಮ ರಾಜ್ಯ ಪದಾಕೆಯನ್ನು ಆರಿಸಲೇಬೇಕೆಂದು ಕನಸು ಕಾಣುತ್ತಿರುವರಲ್ಲ ಆ ನಿನ್ನ ಹೇಡಿ ಪಾಂಡವರು, ಅವರದು ದುರಾಶಯ. ನಾವೇ ಜಯಶೀಲರು, ನಾವೇ ಸಮರ್ಥರು ಎಂದು ಜಂಬ ಕೊಚ್ಚಿಕೊಳ್ಳುವರಲ್ಲ ನಿನ್ನ ಹೇಡಿ ಪಾಂಡವರು, ಅವರದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನನ ಛಲ ಚಲಿಸಲಾರದು, ಅಚಲ. ದುರ್ಯೋಧನ, ನೀತಿಶಾಸ್ತ್ರ ವಿಷಾದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಿ ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಹೊಗಳುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು ಸಾವಿರಾನೆಯ ಬಲವುಳ್ಳವನು ಆದ ಭೀಮಸೇನ ಪರಾಕ್ರಮವನ್ನು ಇಡೀ ಲೋಕವೇ ಹೊಗಳುವುದು. ಸುಯೋಧನ, ಅದರ ಅನುಭವ ನಿನಗೂ ತಿಳಿದಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ನನ್ನ ಪ್ರಿಯ ಮಿತ್ರ ಅರ್ಜುನ, ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮಗಳೇನು ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ, ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಯೋಚಿಸು ಸುಯೋಧನ. ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವೆಯಲ್ಲ ಕೃಷ್ಣ. ನಿನ್ನ ಕೈಲಾಗದ ಹೇಳಿ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ನಿನ್ನ ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ರೌದ್ರಾಂಶ ಸಂಭೂತನು. ಅವನನ್ನು ಕೊಂದದ್ದನ್ನು ಕಂಡವರಾರು. ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದಲೇ ಹೊರತು ಅವನ ಸಾಮರ್ಥ್ಯದಿಂದ ಅಲ್ಲ ಕೃಷ್ಣ. ಏನು ಹೇಳಿದೆ ಕೃಷ್ಣ? 1000 ಆನೆ ಬಲ್ಲವುಳ್ಳವನು ನಿನ್ನ ಭೀಮಸೇನ. ಅಂದು ನನ್ನ ಸಹೋದರ ದುಶ್ಯಾಸನ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಾಗ ಎಲ್ಲಿ ಅಡಗಿತ್ತೋ ಅವನ 1000 ಆನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕೈಗೆ ಬಳೆಗಳನ್ನು ತೊಟ್ಟು ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿ ತಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ. ಅವನ ಪರಾಕ್ರಮವನ್ನು ನಾನು ಮೊದಲೇ ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲ, ಸಹದೇವರು ಅವರಿನ್ನು ಬಾಲಕರು. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಅಂಥವರ ಸಾಮರ್ಥ್ಯವೇನಿದ್ದರೂ ನಿನ್ನಂತಹ ಗೋಪಾಲಕನಿಗೆ ಹೊರತು ನನ್ನಂತಹ ಭೂಪಾಲಕನಿಗಲ್ಲ ಕೃಷ್ಣ. ಇಲ್ಲಿಯವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ಹೇಳುವೆನು ಕೇಳು. ಇಡೀ ಭರತ ಪೃಥ್ವಿಯನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯು, ಕಾಡು ಮೇಡುಗಳಲ್ಲಿ ಅಲೆದಾಡಿಕೊಂಡು ಗೆಡ್ಡೆ ಕೆಲಸಗಳನ್ನು ತಿಂದು ವಾಸ ಮಾಡುತ್ತಿರುವ ನಿನ್ನ ಪಾಂಡವರು ಸಾಹಸಿಗಳು. ನಿನ್ನ ಬಂಡ ಭೀಮನ ಒಡಲನ್ನು ಸೀಳಲೆಂದೇ
ಸದಾ ಸಿದ್ಧನಿರುವ ಈ ನನ್ನ ಸಹೋದರ ದುಶ್ಯಾಸನ ಅಗ್ರಜ, ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥನನ್ನು ವಧಿಸಲೆಂದೇ ಕಾಲಧನಸ್ಸಿನ ವರ ಪಡೆದಿರುವ ಈ ನನ್ನ ಪ್ರಿಯ ಮಿತ್ರ ಕರ್ಣ. ಇನ್ನು ನಿಮ್ಮ ತಂತ್ರಕ್ಕೆ ಪ್ರತಿತಂತ್ರ ಎಣೆಯುವ ಈ ನನ್ನ ಸೋದರ ಮಾವ ಶಕುನಿ. ಇನ್ನು ಮಹಾಪರಾಕ್ರಮಶಾಲಿಯಾದ ಸೈಂಧವ ದುರ್ಜಯ ರಾಜ. ಇನ್ನು ಸಕಲ ಪಾಂಡವರಿಗೂ ಕೌರವರಿಗೂ ವಿದ್ಯಾಪ್ರದಾನ ಮಾಡಿದ ಆಚಾರ್ಯರು. ನಮ್ಮ ತಾತ ಭೀಷ್ಮಾಚಾರ್ಯರು ಏನಾದರೂ ಯುದ್ಧದಲ್ಲಿ ನಿರತರಾದರೆ ಅವರನ್ನು ಸೋಲಿಸುವವರು ಇಡೀ ಪೃಥ್ವಿಯಲ್ಲೇ ಇಲ್ಲ ಕೃಷ್ಣ. ಇಂತಹ ಅತಿರಥ ಮಹಾರಥರ ಮುಂದೆ ಈ ನಿನ್ನ ಪಾಂಡವರು ದುರಾತ್ಮರ ನಿಮ್ಮ ಪಾಂಡವರ ಮದವ ಮರಿವೆ ನೇಷಣ. ದುರಾತ್ಮರ ನಿಮ್ಮ ಪಾಂಡವರ ಮದವ ಮರಿವೆ ನೇಷಣ. ಮದವ ಮರಿವೆ ನೇಷಣ. ಮದವ ಮರಿವೆ ನೇಷಣ. ಅಖಂಡ ಸಮರದೋ ಸಿಗಂಡಿ ಪಾತನ. ಅಖಂಡ ಸಮರದೋ ಸಿಗಂಡಿ ಪಾತನ. ಶಿರವ ಕಡಿದು ನಾ ಯಮಾಪುರಿಗೆ ಕಳಿಸಿವೆ. ಶಿರವ ಕಡಿದು ನಾ ಯಮಾಪುರಿಗೆ ಕಳಿಸಿವೆ. ದುರಾತ್ಮರ ನಿಮ್ಮ ಪಾಂಡವರ ಮದವ ಮರಿವೆ ನೇಷಣ. ಮದವ ಮರಿವೆ ನೇಷಣ. ಮದವ ಮರಿವೆ ನೇಷಣ. ಬಂಡ ಭೀಮನ ಭಾರಿ ಹೃದಯವ ಬಂಡರೀಕ್ಷಣ ಯಮಾಪುರಿಗೆ ಕಲಿಸಿದೆ. ದುರಾತ್ಮರ ನಿಮ್ಮ ಪಾಂಡವರ ಮದವ ಮರಿವೆ ನೇಷಣ. ಮದವ ಮರಿವೆ ನೇಷಣ. ಮದವ ಮರಿವೆ ನೇಷಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲಿಯು ಯುದ್ಧ ಬೀರುವ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಬಲ ಫಲ ದುಶ್ಯಾಸನ ಫಲ. ದುಶ್ಯಾಸನ ಭಾರತವನ್ನು ಬರಪಡೆದು ಯೋಧಿಗಳ ಗೆಲ್ಲುವೆ. ಭಾರತವನ್ನು ಬರಪಡೆದು ಯೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ಯೋಧಿಗಳ ಗೆಲ್ಲುವೆ. ಕೋಪ ಮಂಡಲೆ ಶರೀರ ಮಂಡಲೆ. ಕೋಪ ಮಂಡಲೆ ಶರೀರ ಮಂಡಲೆ. ಕೌರವೇಶ್ವರ, ಆ ಪಾಂಡವರಿಗೆ ಸೂಜಿ ಮನೆಟ್ಟು ಭೂಮಿ ಕೊಡೋದು. ಕೃಷ್ಣ, ನೀನು ಬಂದ ದಾರಿ ಹಿಡಿದುಕೊಂಡು ಹೋಗಿದರೆ ನೀನು ಇಲ್ಲ, ನೀನು ಬೇಗವೂ ಇಲ್ಲ. ದುರ್ಜಯ ರಾಜ, ಬ್ರಹ್ಮಾಂಡವು ನೋಡುವುದೀಗಲೇ. ಬ್ರಹ್ಮಾಂಡವು ನೋಡುವುದೀಗಲೇ. ಬ್ರಹ್ಮಾಂಡವು ನೋಡುವುದೀಗಲೇ. ಬ್ರಹ್ಮಾಂಡವು ನೋಡುವುದೀಗಲೇ. ಬ್ರಹ್ಮಾಂಡವು ನೋಡುವುದೀಗಲೇ. ಬ್ರಹ್ಮಾಂಡವು ನೋಡುವುದೀಗಲೇ. ಹೊರಗ ವೈರ್ಯ ತುಣಾಮುಳಿಯ ಹೊರಗು ನಿಂತರ ಹೊರಗ ವೈರ್ಯ ತುಣಾಮುಳಿಯ ಹೊರಗು ನಿಂತರ ಕರ್ನಾಟಕರ ಹೋದರು ಕರ್ನಾಟಕರ ಹೋದರು ವಿರೋಧವೋ ಪ್ರಮೋದವೋ ಬ್ರಹ್ಮಾಂಡವು ಬ್ರಹ್ಮಾಂಡವು ಬ್ರಹ್ಮಾಂಡವು. ಕೃಷ್ಣ, ಇದು ಕೌರವರ ರಾಜ್ಯಸಭೆ, ಗೋಪಿಕಾಶ್ರೀಯರ ಉದ್ಯಾನವನವಲ್ಲ. ನೀನು ಹೇಗೆ ಬಂದೆ ಹಾಗೆ ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗದಿದ್ದರೆ ಈ ನನ್ನ ಗದೆಯಿಂದ ನಿನ್ನನ್ನು ಅಪ್ಪಳಿಸಿ ಬಿಡುವನು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ.
ಆ ನನ್ನ ಕಡುವೈರಿ ಅರ್ಜುನನ ಮೇಲೆ ಅಗೆಯ ತೀರದೆ ಹೊರತಾಗಿ ಈ ರಾಧೇಯನಿಗೆ ಮಿಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ವರಗುಣಶೀಲ ದಾನಶೂರ ವೀರ ಕರ್ಣ, ನೀನು ಅವರಂತೆ ಮಾತನಾಡುವೆ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕುರುಕುಲವನ್ನೇ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸುವೆ. ಇದು ನಿನ್ನ ಧರ್ಮವೇ? ಧರ್ಮವೇ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ರಾಮ ವಲ್ಲಭನೇ, ಪಾಂಡು ತನಯರ ಹಿತವನ್ನು ಬಯಸುತ್ತ, ಪಾಂಡು ತನಯರ ಹಿತವನ್ನು ಬಯಸುವ ತಂದೆಯ ನಾಟಕವ ಆಡಲೆಂದು ಬಂದೆಯ, ತಂದೆಯ ನಾಟಕವ ಆಡಲೆಂದು ಬಂದೆಯ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ರಾಮ ವಲ್ಲಭನೇ, ಹಠ ಬಂದರು ನಾವು ಕೃಷ್ಣ ಕೃಷ್ಣ, ಹಠ ಬಂದರು ನಾವು ಬಿಟ್ಟ ಬಿಡುತ್ತೀನಿ, ಹಠ ಬಂದರು ನಾವು ಬಿಟ್ಟ ಬಿಡು ತಿಳಿನಿ, ದುರದೊಪ್ಪಾತನ ಸಿರವನ್ನು ಕಡಿಯುವೆ, ದುರದೊಪ್ಪಾತನ ಸಿರವನ್ನು ಕಡಿಯುವೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ವಾಮ ವಲ್ಲಭನೇ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತಿ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲ, ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಯಾದವಾಗ್ನಿಯ ಕಂಠವು ಬಿಗಿದಂತಾಯಿತು ಈ ಕರ್ಣನ ಮಾತುಗಳಿಂದ. ಓಹೋ, ಮೇರೆ ಮೇರಿತು. ಮದೋನ್ಮತ್ತರಾದ ನಿಮ್ಮಲ್ಲಿ ಮಾತನಾಡುವುದೇ ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಭಾರತ ಭೂಮಿ ಸಜಯಿಸಿ ದುರಾಶ, ಭಾರತ ಭೂಮಿ ಸಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮೀಶ. ಕರೆಸಿಗನೆ ಅನುಜಾತರ, ಕರೆಸಿಗನೆ ಅನುಜಾತರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ, ವೈರವನೇ ನೀಗಿನಿ ಸೈರಣೆಯಂ ತಾಳೈ,
ಭಾರತ ಭೂಮಿ ಸಜಯಿಸಿ ದುರಾಜ ಸಮಾನ ಶೌರ್ಯ ಸಾಹಸದಿ ರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮೀಶ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿಮ್ಮೆಲ್ಲರ ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಶಾಂತಿ, ಸ್ನೇಹ, ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು ಸುಯೋಧನ, ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವಿ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವಜಗತ್ತಿನಲ್ಲೇ ಅಪ್ರತಿಮ ಎನಿಸುವೆ. ಈ ಸಾಮ್ರಾಜ್ಯ ಶಾಸನವು ನಿರಾಯಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರಿಗೆ ರಾಜದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಾಧಿಪತಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದು ರಾಜ? ಆ ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ? ಧರ್ಮ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮ ಕಾರ್ಯ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಆನಿನ ಹೇಳಿ ಪಾಂಡವರು ಪುರುಷ ಪ್ರಧಾನರೆಂದರುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಕೃಷ್ಣ ಪುರುಷ ಪ್ರಧಾನರೆಂದರುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿರ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡೆ. ಕೃಷ್ಣ ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿರ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೊಡೆ. ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ, ಚಂಡಮಂಡಲವ ತಾಳಿ ಪ್ರಚಂಡತ್ವವ ಮೆರೆಯದೆ. ಚಂಡಮಂಡಲವ ತಾಳಿ ಪ್ರಚಂಡತ್ವವ ಮೆರೆಯದೆ, ಚಂಡರನ್ವಯ ಸಭೆಯ ತಲೆ ತಗ್ಗಿಸಿ ಕುಳಿತ ಆ ಪ್ರಜಹೀನರು ಗೋದಂಡರೆ ಮಾಧವ ಮಾಧವ. ಕೃಷ್ಣ, ನಿನ್ನ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅಂತವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಕಾರ್ಯವು ನನ್ನಿಂದಾಗದು. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕವಲ್ಲ. ಸ್ಥಿರನಾಗು ದುರ್ಯೋಧನ, ಇದು ನಿನ್ನ ಯುದ್ಧವಲ್ಲ, ಭೀಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತಕ್ಕೆ ಎಳೆದುದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲವು ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಸ್ನೇಹವಂತರು ಧರ್ಮಶೀಲರೂ ಆದ ಬಂಧುಗಳೊಡನೆ ಜಘನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರ್ತೇವೆ.
ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸ. ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದಿದ್ದರೆ ಎಲ್ಲವನ್ನೂ ಅವರೇ ಅಪಹರಿಸುವರು. ಎಲ್ಲವನ್ನೂ ಅವರೇ ಅಪಹರಿಸಲು ಇದು ಗೋಪಿಕಾಂಗನರ ಮನೆಯ ಬೆಣ್ಣೆಯ ಮುದ್ದೆ ಅಲ್ಲವೋ ಕೃಷ್ಣ? ಕಲಿ ಅಂಶದಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಶಲದಂಕಮಲ್ಲ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಅವರು ಅದರಲ್ಲೇ ಸಂತೋಷ ಪಡುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರು. ಎಲ್ಲರನ್ನೂ ಅಲ್ಲಿಗೆ ಕಳುಹಿಸು. ನಾನೇ ಪ್ರತಿಯೊಬ್ಬರಿಗೂ ಒಂದೊಂದು ಭಿಕ್ಷಾಪಾತ್ರೆಯನ್ನು ಪ್ರದಾನಿಸುವೆನು. ನಮ್ಮ ಭೀಮಸೇನ ಮಹಾವರಟ, ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ, ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ. ಭೀಮನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದೆ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಒಂದೇ ತೊಟ್ಟೆನು ಕೃಷ್ಣನಾನಿ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆನಾದ ಭೂತನಾಥೇಶ್ವರನೇ, ಸ್ವಯಂ ನಿಲ್ಲಲಿ. ಕಲಿ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುತ್ತದೆ. ಹಸ್ತಿನಾವತಿ ಚಕ್ರೇಶ್ವರನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಓದಿರುತ್ತದೆ. ನೆಲವನ್ನು ಬಿಡೆ, ಛಲವನ್ನು ಬಿಡೆ, ಛಲವನ್ನು ಬಿಡೆ. ಕೃಷ್ಣ, ಕೇಳುವುದು ಹರಿಗೆ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳುವುದು ಹರಿಗೆ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವ ಬಿಡೆನು, ನೆಲವ ಕೊಡೆನು. ಕೃಷ್ಣ, ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವ ಜಯಿಸಿಗನ ಮುದದಿ ಮೆರೆವೆನ, ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರದಿಂದ ಬಿಡುವುದಿಲ್ಲವೋ ಭೂಮಿಯ. ಆ ಪಾಂಡು ನನ್ನೊಡನೆ ಯುದ್ಧವ, ಆ ಪಾಂಡು ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲು ರಾಜ್ಯ ನೋಡಿಕೊಳ್ಳುವೆನ, ಮಾಡಿ ಗೆಲ್ಲಲು ರಾಜ್ಯ ನೋಡಿಕೊಳ್ಳುವೆನ. ಛಲವ ಬಿಡೆನು, ನೆಲವ ಕೊಡೆನು. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವ ಜಯಿಸಿ ಗಣ ಮುದದಿ ಮೆರೆವೆನು, ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರವಿನ, ಕೊಡುವುದಿಲ್ಲವೋ ಭೂಮಿ. ದೂತರಲ್ಲಿ ಪಾಂಡವರು ದಾಸರಾಗ್ಯಾರು, ದೂತರಲ್ಲಿ ಪಾಂಡವರು ಸೋತು ದಾಸರಾಗಿ ನೀತಿಯ ತಿಳಿಯದೆ ಈತರ ಮೊದಲುವೆ, ನೀತಿಯ ತಿಳಿಯದೆ ಈತರ ಮೊದಲುವೆ. ಛಲವ ಬಿಡೆನು, ನೆಲವ ಕೊಡೆನು. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವ ಜಯಿಸಿ ಗಣ ಮುದದಿ ಮೆರೆವೆನು, ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರ ದಿನ, ಕೊಡುವುದಿಲ್ಲವೋ ಬಿಡುವುದಿಲ್ಲವೋ, ಕೊಡುವುದಿಲ್ಲವೋ ಭೂಮಿಯ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನೇ ಸ್ಮರಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಾಟಕವಾಡುತ್ತಿರುವ ಈ ನಿನ್ನ ಕಾಪಡ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ಒಂದು ನೀನು ಬಲಿಚಕ್ರವರ್ತಿ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಆಕಾಶವನ್ನು, 2ನೇರಿಂದ ಭೂಮಿಯನ್ನು, 3ನೇ ಅಡಿಗೆ ಆ ಬಲಿಚಕ್ರವರ್ತಿಯನ್ನೇ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಹೌದು ಹೌದು ಸುಯೋಧನ. 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ಇನ್ನು ನಾನು ಏನಾದರೂ 5 ಗ್ರಾಮಗಳನ್ನು ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ತಿಳಿಯದವನೆಂದು ಭಾವಿಸಿರುವೆಯಾ ಕೃಷ್ಣ?
5 ಊರಲ್ಲ ಕೃಷ್ಣ, ಒಂದು ಗೋಪಾದದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊಟ್ಟು ಹೋಗು. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೋಳ್ ಸೈರಣೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೋಳ್ ಸೈರಣೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಬೊಗಳುವೆ ಕೃಷ್ಣ. ಅದಕ್ಕಿಂತ ಮೊದಲುವೆ ಅದೇ ಮಾತ ಬೊಗಳುವೆ. ಕುಲಹೀನ ಕುಲವ ಮರೆತೆಯ ಸುರಗಳು ಕಡಿಯುವೆ ಕೆಡುತ್ತನೆ. ಕುಲಹೀನ ಕುಲವ ಮರೆತೆಯ ಸುರಗಳು ಕಡಿಯುವೆ ಕೆಡುತ್ತನೆ. ಕದನದಲ್ಲಿ ನಿನ್ನ ಮದವ ನಡಗಿತೆ. ಕದನದಲ್ಲಿ ನಿನ್ನ ಮದವ ನಡಗಿತೆ. ಚತುರರೋ ನರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ದುಡುಗವ ಪಡುವೆ ನೀ ದುಡುಗವ ಪಡುವೆ. ಸೈರಿಸಬಲ್ಲವರ್ಯಾರೋ ಸೈರಿಸಬಲ್ಲವರ್ಯಾರೋ. ಪರಮ ಪುರುಷನೆಂಬ ಬಿರುದನ್ನು ಪದವಿಯೋ ಅಡಗಿತೆ ಕೆಡುತ್ತನೆ. ಪರಮ ಪುರುಷನೆಂಬ ಬಿರುದನ್ನು ಪದವಿಯೋ ಅಡಗಿತೆ ಕೆಡುತ್ತನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೋಳ್ ಸೈರಣೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಯೋಳ್ ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತುಗಳನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಇದು ಕುಲಕಾಂಕ ಸ್ವರೂಪನೇ. ದುರ್ಯೋಧನ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಕೇಳಿದೆ ದುರ್ಯೋಧನ? ಸೋದರಳೆಯ ಏನಿ ಪಾಂಡವರ ಕೋಳಿ ಬಾಳುವುದು ಬೇಡ ಬೇಡ ಬೇಸರ ಬಲಗಾದರ. ಏನಿ ಪಾಂಡವರ ಕೋಳಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ನಾಡು ದೊರಕದು ಕಾಡಿಗೋಗಲಿ ಕೊಡಲಾಗದು ಈ ರಾಜ್ಯವನ್ನು. ನಾಡು ದೊರಕದು ಕಾಡಿಗೋಗಲಿ ಕೊಡಲಾಗದು ಈ ರಾಜ್ಯವನ್ನು. ಕೊಡಲಾಗದು ಈ ರಾಜ್ಯವನ್ನು. ಕೊಡಲಾಗದು ಈ ರಾಜ್ಯವನ್ನು. ಏಡಿ ಪಾಂಡವರ ಕೂಡಿ ಬಾಳುದು ಬೇಡ 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 ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಸರವೋ ಬೇಸರವೋ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲೆಯು ಯುದ್ಧ ಬೀರುವ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಬಂದದ ಅಣ್ಣ ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಪರಿಪುಷ್ಟರಾದ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿತ್ತವಾಗಿ ಕೇಳುತ್ತಿರುವರು ನೋಡು ಅಣ್ಣ. ಸಮಯವು ದೊರಕಿದರೆ ಎಂತಹ ದ್ರೋಹ ಚಿಂತನೆಗೂ ದೊರತಕ್ಕವದರಲ್ಲ. ನಡೆ ಅಣ್ಣ, ನಾವಿಂದು ಹೋಗೋಣ. ಕುರುವೃದ್ಧರೇ, ಈ ದುರ್ವರ್ತವನ್ನು ಶಮನಗೊಳಿಸುವುದಾದರೆ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ದುರ್ಯೋಧನ, ದುಶ್ಯಾಸನ, ಶಕುನಿ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ವಿದುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಯಾವ್ದು? ಕುಮಾರನನ್ನು ಕರೆದುಕೊಂಡು ಬಾ. ಆಗಬಹುದಮ್ಮ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಮಾತೆಯ ಮಾತನೆ ಆಲಿಸು ವೀರ. ಮಾತೆಯ ಮಾತನೆ ಆಲಿಸು ವೀರ.
ನನ್ನೊಂದಿಗೆ ಮಾತನಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲುಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಿದ್ದರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೆನು. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುವೆನು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು. ಅಮ್ಮ, ಪುನಃ ಅದೇ ಮಾತು. ನಿನ್ನ ಮಗನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ. ಕ್ಷತ್ರಿಯನೆಂದಿಗೂ ಯುದ್ಧದ ವಿಚಾರದಲ್ಲಿ ಭಯಪಡಲಾರ. ಏಕಮ್ಮ ಏಕಮ್ಮ ಭಯಪಡುವೆ ಅಮ್ಮ. ಪರಿಪರಿಮಿತದಲ್ಲಿ ಹೊಗಳುವೆ ಪಾಂಡವರ ಅಮ್ಮ. ಪರಿಪರಿಮಿತದಲ್ಲಿ ಹೊಗಳುವೆ ಪಾಂಡವರ. ಸಾಕು ನಿನ್ನ ನೀತಿ ಭೋಜ, ಸಾಕು ನಿನ್ನ ನೀತಿ ಭೋಜ. ಧರೆಯೊಳಗೆ ಗುರುಪತಿಗೆ ಸಮಾನ ಭಯವೇಕೆ ಬಿಡು ಮಾತೆಯೇ. ನನ್ನ ಬಲದಲ್ಲಿ ಛಲದಲ್ಲಿ ಅನುಮಾನವೇ ತಗೆ ಭಯವೇಕೆ ಬಿಡು ಮಾತೆಯೇ. ಅಮ್ಮ, ಮೆರೆಯುವೆ ಶೌರ್ಯದಿ ಛಲವನ್ನು ಬೇಡದೆ ಅಮ್ಮ. ಮೆರೆಯುವೆ ಶೌರ್ಯದಿ ಛಲವನ್ನು ಬೇಡದೆ ಪಾಂಡವರನ್ನು ರಣದಲ್ಲಿ ಬಲಿ ಕೊಡುವೆ. ಪಾಂಡವರನ್ನು ರಣದಲ್ಲಿ ಬಲಿ ಕೊಡುವೆ ಅಮ್ಮ. ಧೂಳ ಪಾಂಡವರನ್ನು ರಣದಲ್ಲಿ ಬಲಿ ಕೊಡುವೆ. ರಥದ ಕೀರ್ತಿಯ ಗಳಿಸುತ್ತ ಮೆರೆವೆ. ಜನತರ ಕೀರ್ತಿಯ ಗಳಿಸುತ್ತ ಮೆರೆವೆ. ಭಯವೇಕೆ ಬಿಡು ಮಾತೆಯೇ. ನನ್ನ ಬಲದಲ್ಲಿ ಛಲದಲ್ಲಿ ಅನುಮಾನವೇ ಭಯವೇಕೆ ಅಮ್ಮ. ಭಯವೇಕೆ ತಾಯಿ, ಭಯವೇಕೆ ಬಿಡು ಮಾತೆಯೇ. ಅಮ್ಮ, ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದು ನನ್ನೊಡನೆ ಯುದ್ಧ ಮಾಡಿ ಆ ರಣಾಂಗಣದಲ್ಲಿ. ಅಮ್ಮ, ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ, ಸಮಯವಿಲ್ಲ. ತಗೊಬಿಡಪ್ಪ. ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು, ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ರಾಜಮಹಿಷಿ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರಿ ಪಲಾಯನ ಮಾಡಲಿ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರವಾಗಿ ಸಂಹರಿಸಿದ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರುವುದು, ದುರ್ಯೋಧನಿಗೆ ಎದುರುವುದು. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವಿ. ಇದರ ಒಂದಲ್ಪರ್ಥದಿಂದ ಜಗತ್ತಿನ ಪ್ರಳಯಗಳು ಪ್ರಾರಂಭವಾಗುವು. ಆಕಾಶದ ಗ್ರಹ ತಾರಕ ನಕ್ಷತ್ರಗಳು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನ ಗಾತಪ್ರಾಣರಾಗಿ ಭೂಮಿಯ ಮೇಲೆ ಉರುಳಾಡುವರು. ಅಂತಹ ನಾನು ಒಬ್ಬ ದುರ್ಯೋಧನನಿಗೆ ಭೀತನಾಗಲೇ? ಭಯವಲ್ಲ ಪ್ರಭು, ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ. ಪಾಂಡುರಂಗ, ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ,
ಭಯವಲ್ಲ ಪ್ರಭು. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕರಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ? ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನ ಈ ಚರಣಗಳನ್ನು ಮುಟ್ಟಿಬೇಡುವನು, ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳು ತಾಯಿ, ಇಂದು ನಿನ್ನ ಸಲುವಾಗಿ ಏಡಿಯಂತೆ ಓಡುವೆನು. ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದನೋ ಅದು ದೀಪಕ್ಕೆ ಸಿಕ್ಕಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡೆಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರಿ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ರಾಜಸಭೆಯ ಅಶಾಂತ ವಾತಾವರಣ, ನನ್ನ ಶಾಂತಿಯ ಕಪೋತದ ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾದವು. ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗಿಳು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಎಲ್ಲೋ ಕೃಷ್ಣ, ಇನ್ನೆಲ್ಲಿಗರಿಂದ ಪಲಾಯನ? ಯಾರನ್ನು ಬಂಧಿಸಿರೋ ಮಂದಮತಿಗಳ ಸಹನ ದುಶಾಸನ ಯಾರನ್ನು ಬಂಧಿಸಿರೋ ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಗಾಳಿ ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿದ. ವ್ಯರ್ಥ ವ್ಯರ್ಥ, ನಿಮ್ಮಿಂದ ಆಗದು. ಈ ಬೆದರಿಕೆ ಮಾತುಗಳೇಕೋ ಕೃಷ್ಣ. ಬಂಧಿಸು ಸಹೋದರ ಕೃಷ್ಣನನ್ನು. ಈಗ ಕಟ್ಟಿರಿ ನನ್ನನ್ನು. ಎಲ್ಲೆಲ್ಲೂ ಕೃಷ್ಣ ಜಾಗೃತವಾದ ನನ್ನ ಯೋಗಮಾಯೆ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿ ಪಕ್ಷದವನೆಂದರಿತಿದ್ದರೂ ಕೂಡ ಇಷ್ಟು ದೂರ ಏತಕ್ಕಾಗಿ ಕರೆತಂದೆ ದೇವ? ನೀನು ವೈರಿ ಪಕ್ಷದವನೆಂತಾಗುವೆ ಕರ್ಣ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿಯೇ ಈ ರೀತಿ ವಂಚಿಸುತ್ತಿರುವ ಮಾಧವ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲಿ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಂದಿವೆ ಕೃಷ್ಣ. ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಅವು ಲಭಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈ ಸೇರಿ ಅವರ ಲಾಲನೆ, ಪಾಲನೆ, ಪೋಷಣೆಗಳಿಂದ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ ಕರ್ಣ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲವತರಿಸಿದ ವಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಪರಮಾತ್ಮ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ, ಧರೆಯ ಬೆಳಗುವ ರವಿಯ ಕರುಣದಿ. ಪರಮಾತ್ಮ, ಧರೆಯ ಬೆಳಗುವ ರವಿಯ ಕರುಣದಿ, ಮಹಾ ಮಹಿಮನೆಂದೆನಿಸಿ ನೆರೆವ ರವಿ ಸುತನಿ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ.
ಮನದ ಚಿಂತೆ ತೊರೆ ಕರ್ಣ ಕರ್ಣ ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಘನತರವೆನಿಸಿದ ಮೇದಿನಿಯೊಳು ನೀ ಘನತರವೆನಿಸಿದ ಮೇದಿನಿಯೊಳು ನೀ ಮಹಾ ಮಹಿಮನೆಂದೆನಿಸಿ ಮೆರವರವಿಸು ತನಿಸು ಕುಮಾರ ಬಾ ದುರಧೀರ ಕುಮಾರ ಬಾ ಕರ್ಣ ಕರ್ಣ ಈಗಲೂ ನನ್ನ ಸಂಗಡ ಬರ್ಕರ್ಣ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವುದು ಸಮಗ್ರ ಸಾಮಂತ ರಾಜರುಗಳನ್ನು ಒಲಿಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಎತ್ತ ಮಾತೆ. ಇದು ನಿಜವಾಗಿಯೂ ಸತ್ಯ ಸಂಗತಿಯೇ. ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನಾಡಗು ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಇಷ್ಟೊಂದು ವಿಧವಾಗಿ ಕಾಡುತ್ತಿರುವೆಯಲ್ಲ ದೇವಾ. ಶೋಧನೆ ಏನಿದು ಶಾಪ ಪಾಪಿಯಾದೆ ಪರಿತಾಪಕ್ರಿಯಾದೆ ದೇವಾ. ಶೋಧನೆ ಏನಿದು ಶಾಪ ಬಹುದಿನ ನೊಂದೇನು ಬಂಧುಗಳ್ಯಾರೆಂದು ಪರಮಾತ್ಮ. ಬಹುದಿನ ನೊಂದೇನು ಬಂಧುಗಳ್ಯಾರೆಂದು ಇಂದು ವಾದನ ಅಪನಿಂದೆಯೊಳು ಬೆಳೆದೆ. ಇಂದು ವಾದನ ಅಪನಿಂದೆಯೊಳು ಬೆಳೆದೆ. ಬಂದ ವಿಮೋಚನ ಮಾರ್ಗವನ್ನರಿದೆ. ಬಂದ ವಿಮೋಚನ ಮಾರ್ಗವನ್ನರಿದೆ ದೇವಾ. ಶೋಧನೆ ಏನಿದು ಪಾಪಿಯಾದೆ ಪರಿತಾಪಕ್ರೀಡಾದೆ ದೇವಾ. ಶೋಧನೆ ಏನಿದು ಶಾಪ. ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ದೇವಾ. ದೇವಾ. ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ
ಶೋಧನೆ ಏನಿದು ಶಾಪ ಪಾಪಿಯಾದೆ ಪರಿತಾಪ ನೀಡಾದೆ ದೇವಾ ಶೋಧನೆ ಏನಿದು ಶಾಪ ಶಾಪ ಇದು ಶಾಪ ಇದು ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈ ಇವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆ ಪರಮಾತ್ಮ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮವೃತ್ತಾಂತವನ್ನು ತಿಳಿಸಿ ಅದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಲು. ಈಗ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧಾರ ಮಾಡು ಕರ್ಣ. ಮತ್ತೊಂದು ವಿಚಾರ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ ಆ ಕರ್ಣನಾರು, ಆತನನ್ನು ಕಂಡರೆ ಮರುಕ ಉಂಟಾಗುತ್ತದೆ ಎಂದು ಹೇಳ್ತೀನಿ. ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವುದು. ನೀನು ಸಹ ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೆ ಕರ್ಣ. ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನೇ ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆ. ಇವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ನನ್ನ ಬಂಧುವರ್ಗದವರು ಯಾರೆಂದು ತಿಳಿಯದೇ ವ್ಯಥೆ ಪಡುತ್ತಿದ್ದ ನನಗೆ ಇಂದು ನನ್ನ ಬಂಧುವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿದ್ದ ಎಂಥ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ದುರದುಳ ತಮ್ಮಂದಿರ ನಾ ಕೊಲ್ಲಲೇ. ಒಲಗಾಂ ಬೆಟ್ಟಡ ಕೌರವೇಂದ್ರ ಈ ದರೆಯೋ ಸುಖ ಸಂಪತ್ತಿನಿಂಬಾಳ್ವೆನೆ. ಚಲದೆಂ ಪಾರ್ಥನ ರುಂಡವಂ ತರಿದು ಮತ್ತಾಮಿಗೆ ಮಮಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಗಣಕ್ಕೆ ತುತ್ತಾಗಲೇ.